ಹರ್ ಹರ್ ಮಹಾದೇವ್. ಹರ ಹರ ಮಹಾದೇವ್. ನೀವಿಲ್ಲಿ ನೋಡಾತ್ತೀರಿ ಈಗ ನಾವು ಇವತ್ತಿನ ದಿವಸ ಪ್ರಯಾಗದಾಗ ಅದೇವಿ. ಈ ಪ್ರಯಾಗದ ಪ್ರಯಾಣವನ್ನು ಆರಂಭ ಮಾಡಿದಾಗ ನಮಗೂ ಅನ್ಸಿತ್ತು ಇಲ್ಲಿ ಬರೋದು ತುಂಬಾ ಕಷ್ಟ ಅಂತೇಳಿ. ಅದು ನಾವು ಪ್ರಯಾಣ ಆರಂಭ ಮಾಡಿದ ಹುಬ್ಬಳ್ಳಿಯಿಂದ ಸೋಲಾಪುರ್ಗೆ ಬಂದ್ವಿ. ಸೋಲಾಪುರ ಮಾರ್ಗದಿಂದ ಮತ್ತೆ ನಾವು ನಮ್ಮ ನಾಗ್ಪುರಿಗೆ ಬಂದ್ವಿ. ನಾಗ್ಪುರಿಂದ ಮತ್ತೆ ನಾವು ದಾರಿ ಮಾಡ್ಕೊಂಡು ಜಬಲ್ಪುರದಿಂದ ಚಿತ್ರಕೂಟದಿಂದ ಮತ್ ನಾವಿಲ್ಲ ಪ್ರಯಾಗ ಬಂದ್ ಕುಡಿದ್ವಿ. ಬಾಳ ಮಂದಿ ಹೇಳಾಕತ್ತಾರ ಪ್ರಯಾಗ ಬರ್ಬೇಕಾದ್ರೆ ಬಾ ಟ್ರಾಫಿಕ್ ಐತಿ, ಹೋಗಾಕ್ ಹೋಗ್ಬೇಡ್ರಿ ಅಂತೇಳಿ. ಆ ತರದ್ ಏನು ಇಲ್ಲ. ಯಾಕ ಟ್ರಾಫಿಕ್ ಆಕೈತಿಪ್ಪ ಅಂತಂದ್ರೆ ಟ್ರೈನ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಎಲ್ಲಾರು ಬಾಯ್ ಓನ್ ವೆಹಿಕಲ್ ತಗೊಂಡ್ ಬರಾಕತ್ತಾರ. ಹಿಂಗಾಗಿ ಟ್ರಾಫಿಕ್ ಆಗತೈತಿ. ಅದು ಕೂಡ ಟ್ರಾಫಿಕ್ ನ ಅವರು ಕಂಟ್ರೋಲ್ ಮಾಡ್ಬೇಕಂತೇಳಿ ಅಲ್ಲಲ್ಲಿ ಜಾಗದಲ್ಲಿ ಹೋಲ್ಡ್ ಮಾಡಕತ್ತಾರ. ಜಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ತಿರುಪತಿ ಒಳಗೆ ಯಾವ ರೀತಿ ಕಂಪಾರ್ಟ್ಮೆಂಟ್ ಮಾಡಿ ಬಾಯ್ ಬಿಡ್ತಾರಲ್ಲ, ಅದೇ ತರ ರೋಡ್ ಅಲ್ಲಿ ಕಂಪಾರ್ಟ್ಮೆಂಟ್ ಮಾಡಿ ಬಿಡ್ತಾ ಇದಾರೆ. ಅದರ್ವೈಸ್ ಯಾವುದೇ ತೊಂದರೆ ಇಲ್ಲ. ಇಲ್ಲ ಪ್ರಯಾಗರಾಜ್ದಾಗ ಬಂದೇವಲ್ಲ, ಬೆಳಗ್ಗೆಯಿಂದ ಪ್ರಸಾದಕ್ಕಾಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಇಳ್ಕೊಳ್ಳೋಕಾಗಿರ್ಬೋದು, ಯಾವುದೇ ತೊಂದರೆ ಇಲ್ಲ. ಬೇಕಾದ್ರೆ ನೋಡ್ಬೋದು ನೀವು, ಲಕ್ಷಾಂತರ ಜನ ಇವತ್ತಿಲ್ಲಿದ್ದಾರೆ. ಕೋಟ್ಯಾಂತರ ಜನನು ಇನ್ನು ಸಪೋಸ್ ಏನಾದ್ರು ಇನ್ನೂ ಒಂದಲ್ಲ ಇನ್ನು 2 ಬಿಟ್ಟು 5 ಕೋಟಿ ಜನ ಇಲ್ಲಿ ಬರ್ತಾರಪ್ಪ ಅಂತಂದ್ರು ಯಾರಿಗೂ ಏನು ತೊಂದರೆ ಇಲ್ಲ. ಎಲ್ಲ ವ್ಯವಸ್ಥೆಯು ಯೋಗಿ ಸರ್ಕಾರದವರು ಇಲ್ಲೆಲ್ಲ ಮಾಡಿದ್ದಾರೆ. ಸೊ ಹಿಂಗಾಗಿ ಲಾಸ್ಟ್ ಡೇಟ್ 26 ಫೆಬ್ರವರಿ ಮಠ ಐತಿ. 26 ಫೆಬ್ರವರಿ ಮಠ ಎಲ್ಲಾ ಸನಾತನ ಹಿಂದೂಗಳು, ಎಲ್ಲಾ ಭಾರತವಾಸಿಗಳು ಇಲ್ಲಿ ಬಂದ ದರ್ಶನವನ್ನು ಪಡೆಯಬಹುದು. ಹರ್ ಹರ್ ಮಹಾದೇವ್. ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಸದ್ಗುರು ಶ್ರೀ ಗುರುನಾಥ ಸ್ವಾಮಿ ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ.